ಕೊಲೆ ಕೇಸ್ನ ಸಾಕ್ಷಿದಾರ ಚಿಕ್ಕಣ್ಣನ ಜೊತೆಗೆ ದರ್ಶನ್ ಚಿತ್ರ ವೀಕ್ಷಣೆ ಮಾಡಿದ್ದಾರೆ. ಚಿಕ್ಕಣ್ಣ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಒಬ್ಬ ಸಾಕ್ಷಿ ಅನ್ನೋದು ನೆನಪಿರಲಿ. ಈ ರೀತಿಯಾಗಿ ಜೊತೆಗೆ ಚಿತ್ರವನ್ನ ವೀಕ್ಷಣೆ ಮಾಡಿರೋದು ಸಾಕ್ಷಿದಾರನ ಮೇಲೆ ಪ್ರಭಾವ ಬೀರ್ತಿದ್ದಾರ ನಟ ದರ್ಶನ್ ಅನ್ನುವಂತ ಪ್ರಶ್ನೆಯನ್ನ ಹುಟ್ಟಾಕ್ತಾ ಇದೆ. ನಿನ್ನೆ ವಾಮನ ಸಿನಿಮಾವನ್ನ ಒಟ್ಟಿಗೆ ಕುಳಿತು ನೋಡಿದ್ದಾರೆ ದರ್ಶನ್ ಹಾಗೆ ಚಿಕ್ಕಣ್ಣ. ನಿನ್ನೆ ಜಿಟಿ ಮಾಲ್ನಲ್ಲಿ ಒಟ್ಟಿಗೆ ಇಬ್ರು ಕಾಣಿಸ್ಕೊಂಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ದರ್ಶನ್ ಜೊತೆಗೆ ಅದೇ ಕೊಲೆ ಕೇಸ್ನಲ್ಲಿ ಸಾಕ್ಷಿಯಾಗಿರುವಂತ ಚಿಕ್ಕಣ್ಣ. ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಿಕ್ಕಣ್ಣನನ್ನ ವಿಚಾರಣೆ ಕೂಡ ನಡೆಸಿರ್ತಾರೆ ಪೊಲೀಸರು. ರೇಣುಕಾಸ್ವಾಮಿ ಕೊಲೆ ಕೇಸಿಗೆ ಸಂಬಂಧಪಟ್ಟ ಹಾಗೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪ್ರದೀಪ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರದೀಪ್, ಒಂದು ಯಾವುದೇ ಬೇಲನ್ನ ಕೊಡುವಂತ ಸಂದರ್ಭ ರೀ, ಇನ್ಮೇಲೆ ಮನೆ ಕೆಲ್ಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲ್ಸನ ನೋವೇ ನಾನೇ ಬಾಸ್ ಆಗ್ತೀನಿ. ಬಾಸ್? ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ಸಾಕ್ಷಿಗಳ ಮೇಲೆ ಯಾವುದೇ ಪ್ರಭಾವವನ್ನ ಬೀರಬಾರದು, ಆಮೇಲೆ ಒಂದಿಷ್ಟು ಕಂಡೀಷನ್ ಅನ್ನ ಹಾಕಿನೇ ಬೇಲನ್ನ ಕೊಟ್ಟಿರುತ್ತೆ. ಇಲ್ಲ, ಹೈಕೋರ್ಟ್ ನಲ್ಲೂ ಕೂಡ ಹಾಗೆ ಆಗಿದೆ. ಹಾಗಿರ್ಬೇಕಾದ್ರೆ ಒಬ್ಬ ಪ್ರಕರಣದ ಸಾಕ್ಷಿಯ ಜೊತೆಗೆ ಕಾಣಿಸ್ಕೊಂಡಿರೋದು ಯಾವ ರೀತಿಯಾಗಿ ಮುಂದೆ ಪ್ರಭಾವ ಬೀರಬಹುದು, ಏನೇನ್ ಬೆಳವಣಿಗೆಗಳಾಗಬಹುದು ಅಂತ ಪ್ರದೀಪ್? ಚೈತ್ರ, ನಿನ್ನೆ ಏನು ವಾಮನ ಅಂದ್ರೆ ನಟ ದರ್ಶನ್ ಅವರ ಆಪ್ತರಾಗಿದ್ದಂತಹ ಧನ್ವೀರ್ ಅವರ ಒಂದು ಚಿತ್ರದ ಸೆಲೆಬ್ರಿಟಿ ಶೋ ಇತ್ತು. ಈ ಶೋಗೆ ದರ್ಶನ್ ಅವರು ಹಾಜರಾದ ನಂತರ ಅಲ್ಲಿ 3 ಗಂಟೆಗಳ ಕಾಲ ಸಿನಿಮಾವನ್ನ ವೀಕ್ಷಣೆ ಮಾಡಿದ ನಂತರ 2 ಪ್ರಶ್ನೆಗಳು ಎದ್ದಿರುವಂತದ್ದು. ಒಂದು, ಮೊನ್ನೆ ಅಷ್ಟೇ ಏನು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಮತ್ತು ಎಲ್ಲಾ ಆರೋಪಿಗಳು ಸಹ ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು. ಆದ್ರೆ ದರ್ಶನ್ ತಮ್ಮ ಬೆನ್ನು ನೋವಿನ ಕಾರಣವನ್ನ ಮುಂದಿಟ್ಟು ಕೋರ್ಟ್ಗೆ ಹಾಜರಾಗಿಲ್ಲ. ಈ ಬಗ್ಗೆ ನ್ಯಾಯಾಧೀಶರು ಕೂಡ ಒಂದು ಸೂಚನೆಯನ್ನ ನೀಡಿ ಈ ರೀತಿಯಾಗಿ ಮಾಡಬಾರ್ದು ಅಂತ ಒಂದು ನೆಕ್ಸ್ಟ್ ಯಾವಾಗ ವಿಚಾರಣೆ ಇರುತ್ತೆ ಅವಾಗ ಆರೋಪಿ ಎಲ್ಲರೂ ಸಹ ಹಾಜರಾಗ ಅಂತ ಎಚ್ಚರಿಕೆಯನ್ನು ನೀಡಿದ್ರು. ಆದ್ರೆ ನಿನ್ನೆ 3 ಗಂಟೆಗಳ ಕಾಲ ಬೆನ್ನು ನೋವಿನ ಸಮಸ್ಯೆ ಇದೆ ಅಂತ ಮೊನ್ನೆ ಹೇಳಿದಂತಹ ದರ್ಶನ್ ನಿನ್ನೆ ವಾಮನ ಸಿನಿಮಾವನ್ನ ವೀಕ್ಷಣೆ ಮಾಡಿರೋದು ಒಂದು ಕಡೆ ಚರ್ಚೆಗೆ ಕಾರಣ ಆಗಿರೋದು. ಮತ್ತೊಂದು ಕಡೆ ನಟ ಚಿಕ್ಕಣ್ಣ ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಏನಿದೆ ಈ ಪ್ರಕರಣದಲ್ಲಿ ಸಾಕ್ಷಿ ಕೂಡ ಆಗಿರುವಂತಹ ಚಿಕ್ಕಣ್ಣ ಅವರು ಸಹ ನಿನ್ನೆ ವಾಮನ ಸಿನಿಮಾಕ್ಕೆ ಹಾಜರಾಗಿದ್ರು. ಅಂದ್ರೆ ದರ್ಶನ್ ಜೊತೆ ಕೂತ್ಕೊಂಡು ಸಿನಿಮಾವನ್ನ ನೋಡಿದ್ರು. ಈ ಒಂದು ಏನು ಬೆಳವಣಿಗೆ ಇದೆ ಇದು ಒಂದು ರೀತಿಯಾಗಿ ಮತ್ತೊಂದು ರೀತಿ ಚರ್ಚೆಗೆ ಕಾರಣ ಆಗಿರೋದು. ಯಾಕಂತ ಹೇಳಿದ್ರೆ ಒಬ್ಬ ಸಾಕ್ಷಿದಾರನ ಜೊತೆ ಒಬ್ಬ ಆರೋಪಿ ಕೂತು ಸಿನಿಮಾ ನೋಡೋದಾಗಿರ್ಬೋದು ಅಥವಾ ಆತನ ಜೊತೆ ಹೆಚ್ಚು ಒಡನಾಟ ಹೊಂದಿರುವಂತದ್ದು ಎಲ್ಲೋ ಒಂದು ಕಡೆ ಈ ಒಂದು ಪ್ರಕರಣಕ್ಕೆ ಪ್ರಭಾವವನ್ನ ಬೀರ್ಬೋದಾ, ಸಾಕ್ಷಿ ಮೇಲೆ ಪ್ರಭಾವ ಬೀರ್ಬೋದಾ ಅನ್ನೋ ಪ್ರಶ್ನೆ ಕೂಡ ಎದುರೋದು. ಯಾಕಂತ ಹೇಳಿದ್ರೆ ಕೊನೆ ಬಾರಿ ಜೈಲಲ್ಲಿದ್ದಾಗ ದರ್ಶನ್ ರವರು ಚಿಕ್ಕಣ್ಣ ಅವರು ಅವ್ರನ್ನ ಭೇಟಿ ಮಾಡಲು ಹೋಗಿರ್ತಾರೆ. ಈ ಭೇಟಿಯನ್ನ ಪ್ರಶ್ನಿಸಿದಂತಹ ತನಿಖಾಧಿಕಾರಿಗಳು ಆತನನ್ನ ಖುದ್ದು ACP ಅವರು ಆತನನ್ನ ತಮ್ಮ ಕಚೇರಿಗೆ ಕರೆಸಿ ವಾರ್ನಿಂಗ್ ಅನ್ನ ನೀಡಿ ಈ ರೀತಿಯಾಗಿ ಭೇಟಿ ಮಾಡಬಾರ್ದು ಜೈಲಲ್ಲಿದ್ದಾಗ, ಇದು ಒಂದು ರೀತಿ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ಬೋದು ಅಥವಾ ಬೇರೆ ರೀತಿಯಾಗಿ ಒಂದು ಎಫೆಕ್ಟ್ ಆಗ್ಬೋದು ಅನ್ನೋ ರೀತಿಯ ಸೂಚನೆ ಮತ್ತು ಎಚ್ಚರಿಕೆಯನ್ನು ಕೊಟ್ಟು ಕಳಿಸಿದ್ರು. ಆದ್ರೂ ಸಹ ನಿನ್ನೆ ಚಿಕ್ಕಣ್ಣ ಅವರು ಈ ರೀತಿಯಾಗಿ ಅವ್ರ ಜೊತೆ ಕೂತಿರೋದು ಎಲ್ಲೋ ಒಂದ್ ಕಡೆ ಸಾಕ್ಷಿ ಮೇಲೆ ಪ್ರಭಾವ ಬೀರುತ್ತಾ ಅನ್ನೋ ಒಂದು ಪ್ರಶ್ನೆಯನ್ನ ಎದ್ದಿದ್ದು ಇದು 2 ರೀತಿಯಲ್ಲೂ ಸಹ ಒಂದು ಚರ್ಚೆಗೆ ಕಾರಣವಾಗಿದೆ. ಚೈತ್ರ, ರೈಟ್. ಥ್ಯಾಂಕ್ ಯು ಪ್ರದೀಪ್ ಮಾಹಿತಿಗಾಗಿ.